ರೀ ನಿಮಗೆ ಮದುವೆ ಅನ್ನೋ ಪದದ ಅರ್ಥ ಗೊತ್ತೈತೇನೋ ಒಂದಿಟ್ಟು? ಹಾ ಗೊತ್ತಾಯ್ತಲ್ಲ. ಹೇಳ್ರಿ ನೋಡೋಣ. ಮರೆಯಲಾಗದ ದುರ್ಘಟನೆ ನಡೆಯುವ ವೇದಿಕೆ ಮಾದುವೆ. ಥೂ ನಿಮ್ಮ ಡೋರ್ ಹಾಕೊಂಡು ಬರ್ರಿ. ಮತ್ತೆ ಫಾಲೋ ಮಾಡಿದಲ್ಲ ಈಕಿ ಸುಂದ್ರಿನ ಎಷ್ಟು ಸಲ ಹೇಳಿ ನಾನು ನಿನಗೆ ಆಕಿಗೆ ಫಾಲೋ ಮಾಡಬೇಡ, ಆಕಿನ ಜೋಡಿ ಮಾತಾಡಬೇಡ, ಮತ್ತೆ ಆಕಿನ ಫಾಲೋ ಮಾಡಿ ಇನ್ಸ್ಟಾಗ್ರಾಮ್ದಾಗ ಬರೀ ಆಕಿನ ಫಾಲೋ ಮಾಡಿ. ಅಲ್ಲ ನೀನು ಫಾಲೋವಿಂಗ್ ಲಿಸ್ಟ್ನಾಗ ಬರೀ ಹುಡುಗಿಯರು ಅಷ್ಟೇ ಇರ್ತಾರ ಯಾಕೆ? 1,000 ಫಾಲೋವರ್ಸ್ ಅದಾರ. 1,000 ಫಾಲೋವರ್ಸ್ನಾಗ ಬರೀ ಹುಡುಗಿಯರ ಅದಾರ, ಒಬ್ಬ ಹುಡುಗನೂ ಇಲ್ಲ. ಇನ್ನು ಆಫೀಸ್ನಾಗ ನೋಡ್ಕೋ, ಆಫೀಸ್ನಾಗೂ ಬರೀ ಹುಡುಗ್ಯಾರ. ನಿನ್ಗೆ ಯಾರು ನೋಡ್ತಿ ಅವ್ರು ಹುಡುಗ್ಯಾರ. ನಿಮ್ಮ ಟೀಮ್ದಾಗೂ ಹುಡುಗ್ಯಾರ. ಅಲ್ಲ ಯಾವಾಗ ನೋಡ್ತಿ ಅವಾಗ ಬರೀ ಹುಡುಗ್ಯಾರು ಮಹಿಳೆಯರು ಇವ್ರನ್ನೇ. ಆ ಕಾಲೇಜ್ಗೆ ಹೋಗೋ ಹುಡುಗ್ಯಾರಿಂದ ಹಿಡ್ಕೊಂಡು ಆಂಟಿಯರ್ನು ಬಿಡೋವಲ್ಲ, ಎಲ್ಲಾರನ್ನೂ ಫಾಲೋ ಮಾಡ್ಕೊಂಡು ಇಟ್ಕೊಂಡಿಯಲ್ಲ ನೀನು. ಹಾಲು ಕೊಡಕ್ಕೆ ಹಿಡ್ಕೊಂಡು, ಅಡ್ಗೆ ಮಾಡಕ್ಕಿನ್ ಹಿಡ್ಕೊಂಡು, ಕಸ ಹೊಡಿಕಿನ್ ಹಿಡ್ಕೊಂಡು, ಹೊರಗೆ ಇದನ್ನು ಮಾಡಕ್ಕಿನ ಸತೆಗೆ ಅಕ್ಕಿನ ಸತೆಗೆ ಫಾಲೋ ಮಾಡ್ತೀನಿ. ಆಫೀಸ್ನಾಗೂ ನಿಂಗೆ ಚಾ ಕುಡಿಯಕ್ಕೆ ಬೇಕು, ಹುಡುಗಿನ ಬೇಕು. ನಿಂಗೆ ಯಾರು ಗಂಡ್ಮಕ್ಳ ಫ್ರೆಂಡ್ ಆಗಂಗಿಲ್ಲನ? ಗಂಡ್ಮಕ್ಳು ಅನ್ನೋದು ನಿನ್ನ ಹತ್ರನ ಬರಂಗಿಲ್ಲ. ಗಂಡ್ಮಕ್ಳು ಅಂದ್ರೆ ಅಲರ್ಜಿ ಐತೆ ನಿನ್ನ ಒಟ್ಟ. ಯಾವಾಗ ನೋಡ್ತೀಯ ಅವಾಗ ಹುಡುಗಿಯರಿಗೆ ಚಾಟ್ ಮಾಡ್ತಿರ್ತೀಯಲ್ಲ ಫೋನ್ನಾಗ ಸತೇಕ. ನಾ ಹೇಳಕತ್ತಿದ್ ನಿನ್ಗೆ ಅರ್ಥ ಆಗತ್ತಿಲ್ಲ? ಎಷ್ಟು ಸಲ ಹೇಳ್ಬೇಕು ಹಂಗ? ಆಯ್ತು ಸಮಾಧಾನ ರೀ. ಐಶ್ವರ್ಯ ಐಶ್ವರ್ಯ ಅವ್ರಿ, ಇಷ್ಟೊಂದು ಸುಂದರವಾಗಿದ್ರಲ್ಲ, ಏನ್ ಹಾಕೊಂಡು ಸ್ನಾನ ಮಾಡ್ತೀರಾ? ಬಾಗ್ಲಕ್ಕೊಂಡು ಸ್ನಾನ ಮಾಡ್ತೀನಿ. ಅಜೋಯ್, ನಿನ್ ಮಗಳು ಏನು ಓದಿರೋದು? ಅವಳು ನನ್ನ ಮಗಳಾದ್ರೆ ಅವಳು ನಿಮ್ಮ ಅವ್ವ ಅಲ್ವೇನೋ? ಅದೇ ಕೇಳಿದ್ದು, ನಮ್ಮ ಅವ್ವ ಏನು ಓದಿರೋದು ಅಂತ. ಇಂಜಿನಿಯರಿಂಗ್ ಮಾಡ್ಯಾಳ ನೋಡು. ಅಲ್ಲ, ಪಾತ್ರೆ ತೊಳೆಯೋದಕ್ಕೆ ಇಂಜಿನಿಯರಿಂಗ್ ಓದ್ಬೇಕಿತ್ತ? ಸುಮ್ನೆ ನಿಮ್ ದುಡ್ಡ ದಂಡ ನೋಡಿ. ಯಾವಾಗ ನೋಡ್ತೀಯ ಪಾತ್ರೆನೇ ಉಸ್ತಿರ್ತಾಳೆ. ಅತ್ತಿರಿ ತಗೋರಿ ಊಟ, ಟೈಮ್ ಆಯ್ತು ತಗೋರಿ. ಅಲ್ಲ ಟೈಮ್ ನೋಡಿ ಏನ 10 ಗಂಟೆ ಆಗೈತಿ. ಇಷ್ಟು ಗಂಟೆ ಕೊಟ್ಟ ನನ್ನನ್ನ ಸಾಯ್ ಹೊಡಿಬೇಕಂತ ಮಾಡಿ ಏನ್ ನೀನ? ನಾಳೆಗೆ ನನಗ ಎದ್ದ ತಕ್ಷಣ ಹೊಟ್ಟೆ ಹಸ್ತಿರ್ತೈತಿ, ಎದ್ದ ತಕ್ಷಣ ಕೊಡ್ಬೇಕ ಏನ? ಆಯ್ತ್ರಿ ಅತ್ತಿರಿ ಎದ್ದೇಳ್ರಿ, ಊಟವನ್ನ ಹೇಳ್ರಿ. ಈಗ ಟೈಮ್ 5 ಆಗೈತಿ. ಇಷ್ಟು ಲಘು ಊಟ ಕೊಟ್ಟು ನನ್ನ ಲಗುನ ಹೋಗಿಸ್ಬೇಕಂತ ಮಾಡಿ ನಮ್ಮ ಮ್ಯಾಲೆ. ನಾ ಹಿಂಗ ಮಕ್ಕಳಾರ್ದ ಇದ್ದೆ ಅಂದ್ರೆ ಲಗುನ ಮ್ಯಾಲೆ ಹೊಕ್ಕಿ ಅನ್ನೋದು ಗೊತ್ತಾಗೈತಲ್ಲ ನಿನಗೆ, ಅದಕ್ಕೆ ಇಷ್ಟು ಲಘು ಕೊಡಕತ್ತಿ. ಅಯ್ಯ ಏನ ಈ ಮುದುಕಿ? 10 ಗಂಟೆ ಕೊಡು, 10 ಗಂಟೆಗೆ. ಈಗಲ್ಲ, ನಮ್ಮ ಮಕ್ಕೋಬೇಕು ಹೋಗತ್ತ. ಶೋಭಾ, ಎಷ್ಟೊತ್ತದ ಅಡ್ಗೆ ಮಾಡೋದು? ನನ್ನ ಮಗನಿಗೆ ಆಫೀಸ್ಗೆ ಹೋಗೋದಕ್ಕೆ ಹೊತ್ತಾಗುತ್ತೆ. ಏನಿಲ್ಲ ಅತ್ತೆ, ಆಗೋಗುತ್ತೆ. ಇನ್ನೊಂದು 5 ನಿಮಿಷ. ಜಸ್ಟ್ ಸಾಂಬಾರಿಗೆ ಒಗ್ಗರಣೆ ಹಾಕಿ ಇದನ್ನ ಪಲ್ಯಕ್ಕೆ ಒಗ್ಗರಣೆ ಹಾಕಿಬಿಟ್ರೆ ಆಗೋಯ್ತು, ಮುಗಿದಿರುತ್ತೆ. ಟೈಮ್ ಆಗೈತಿ, ಬಿರ್ಬಿರ್ನೆ ನಾನೇ ಮಾಡ್ತೀನಿ. ಸರಿ ಜಾಗ ಬಿಡು, ನಾ ಎಲ್ಲ ಮಾಡ್ತೀನಿ. ಬಡ ಬೇಡ ಅತ್ತೆ, ನಾನು ಮಾಡ್ಕೊಡ್ತೀನಿ. ಸದೇ 2 ನಿಮಿಷ ಮಾಡ್ತಿರ್ತೀನಿ. 2 ನಿಮಿಷ ಅಂತೆ, 1 ತಾಸು ಆತಿ ಮಾಡಕತ್ತ. ನನ್ನ ಮಗ ಹೊತ್ತಾಗತ್ತಲ್ಲ, ಊಟ ಉಣ್ಲಾರ ಹಂಗ ಹೋಗ್ಬೇಕೇನ? ಸರಿ ನೀನು ಆಯ್ತ್ರಿ ಅತ್ತೆ. ನಿಮ್ಗೆ ಅಡುಗೆ ಮಾಡಿದ್ಮೇಲೆ ಕರಿತಿದ್ನಲ್ಲ, ಮತ್ತೆ ಬಂದ್ರಿ? ಅಲ್ಲ ಕಣೆ, ನಮ್ಮ ಅಮ್ಮಗೆ ಅಡುಗೆ ಮಾಡಕ್ ಹಚ್ತಿದ್ಯಾ? ಯಾಕೆ ನಿನ್ ಕೈಗೆ ಮಾಡಕ್ಕಾಗಲ್ಪ? ನಮ್ಮ ಅಮ್ಮಗೆ ಮಂಡಿ ನೋವು ಅಂತ ನಿನ್ ಗೊತ್ತಿಲ್ವಾ? ಇಲ್ಲ ರೀ, ನಾ ಮಾಡ್ತೀನಿ ಅಂತ ಹೇಳಿದೆ. ಬೇಡ, ನಾ ಟೈಮ್ ಆಗುತ್ತೆ ನಾನೇ ಮಾಡ್ತೀನಿ ಅಂತ ನಿಮ್ಮ ಅಮ್ಮನೇ ಮಾಡಕ್ ಹೋಗಿದ್ದು. ಇರ್ಲಿ ಬಿಡಿ ಶಂಕರ, ಬೆಳಗ್ಗೆನೂ ತಿಂಡಿ ಮಾಡಿದೀನಿ. ಈಗ ನಾ ಅಡುಗೆ ಮಾಡಕ್ಕೆ ದೊಡ್ಡ ಇದಾಗತ್ತನ? ಆಕೆ ರೆಸ್ಟ್ ಮಾಡ್ಲಿ ತಗೋ. ಅಮ್ಮ ಅವಳೆಲ್ಲ ಅಡುಗೆ ಮಾಡ್ಕೊಂತಾಳೆ, ನೀ ಹೋಗಿ ರೆಸ್ಟ್ ಮಾಡಕ್ ಹೋಗು ನೀನು. ಸರಿ ಆಯ್ತು ಬಿಡಪ್ಪ. ಇದೋ ಹಚ್ಚಿದ್ಯಾ ನಮ್ಮ ಅಮ್ಮಂಗೆ, ಇನ್ನೊಮ್ಮೆ ಏನಾದ್ರೂ ಕೆಲ್ಸಕ್ಕೆ ಹಚ್ಚಿದ್ರೆ ಸರಿ ಇರಲ್ಲ ನಿಂಗೆ. ಆಯ್ತು ರೀ. ಇದು ನೋಡಿ ನನ್ನ ಹಣೆ ಬರ, ನಾನೇ ಎಲ್ಲ ಮಾಡಿದ್ದು, ಆದ್ರೆ ನಮ್ಮ ಅತ್ತೆ ಕ್ರೆಡಿಟ್ ತಗೊಂಡ್ರು. ಶೋಭಾ, ಎಷ್ಟೊತ್ತದ ಅಡುಗೆ ಮಾಡೋದು? ನನ್ನ ಮಗನಿಗೆ ಆಫೀಸ್ಗೆ ಹೋಗೋದಕ್ಕೆ ಹೊತ್ತಾಗುತ್ತೆ. ಏನಿಲ್ಲ ಅತ್ತೆ, ಆಗೋಗುತ್ತೆ. ಇನ್ನೊಂದು 5 ನಿಮಿಷ. ಜಸ್ಟ್ ಸಾಂಬಾರಿಗೆ ಒಗ್ಗರಣೆ ಹಾಕಿ ಇದನ್ನ ಪಲ್ಯಕ್ಕೆ ಒಗ್ಗರಣೆ ಹಾಕಿಬಿಟ್ರೆ ಆಗೋಯ್ತು, ಮುಗಿದಿರುತ್ತೆ. ಟೈಮ್ ಆಗೈತಿ, ಬಿರ್ಬಿರ್ನೆ ನಾನೇ ಮಾಡ್ತೀನಿ. ಸರಿ ಜಾಗ ಬಿಡು, ನಾ ಎಲ್ಲ ಮಾಡ್ತೀನಿ. ಬೇಡ ಅತ್ತೆ, ನಾನು ಮಾಡ್ಕೊಡ್ತೀನಿ. ಸದೇ 2 ನಿಮಿಷ ಮಾಡ್ತಿರ್ತೀನಿ. 2 ನಿಮಿಷ ಅಂತೆ, 1 ತಾಸು ಆತಿ ಮಾಡಕತ್ತ. ನನ್ನ ಮಗ ಹೊತ್ತಾಗತ್ತಲ್ಲ, ಊಟ ಉಣ್ಲಾರ ಹಂಗ ಹೋಗ್ಬೇಕೇನ? ಸರಿ ನೀನು ಆಯ್ತ್ರಿ ಅತ್ತೆ. ನಿಮ್ಗೆ ಅಡುಗೆ ಮಾಡಿದ್ಮೇಲೆ ಕರಿತಿದ್ನಲ್ಲ, ಮತ್ತೆ ಬಂದ್ರಿ? ಅಲ್ಲ ಕಣೆ, ನಮ್ಮ ಅಮ್ಮಗೆ ಅಡುಗೆ ಮಾಡಕ್ ಹಚ್ತಿದ್ಯಾ? ಯಾಕೆ ನಿನ್ ಕೈಗೆ ಮಾಡಕ್ಕಾಗಲ್ಪ? ನಮ್ಮ ಅಮ್ಮಗೆ ಮಂಡಿ ನೋವು ಅಂತ ನಿನ್ ಗೊತ್ತಿಲ್ವಾ? ಇಲ್ಲ ರೀ, ನಾ ಮಾಡ್ತೀನಿ ಅಂತ ಹೇಳಿದೆ. ಬೇಡ, ನಾ ಟೈಮ್ ಆಗುತ್ತೆ ನಾನೇ ಮಾಡ್ತೀನಿ ಅಂತ ನಿಮ್ಮ ಅಮ್ಮನೇ ಮಾಡಕ್ ಹೋಗಿದ್ದು. ಇರ್ಲಿ ಬಿಡಿ ಶಂಕರ, ಬೆಳಗ್ಗೆನೂ ತಿಂಡಿ ಮಾಡಿದೀನಿ. ಈಗ ನಾ ಅಡುಗೆ ಮಾಡಕ್ಕೆ ದೊಡ್ಡ ಇದಾಗತ್ತನ? ಆಕೆ ರೆಸ್ಟ್ ಮಾಡ್ಲಿ ತಗೋ. ಅಮ್ಮ ಅವಳೆಲ್ಲ ಅಡುಗೆ ಮಾಡ್ಕೊಂತಾಳೆ, ನೀ ಹೋಗಿ ರೆಸ್ಟ್ ಮಾಡಕ್ ಹೋಗು ನೀನು. ಸರಿ ಆಯ್ತು ಬಿಡಪ್ಪ. ಇದೋ ಹಚ್ಚಿದ್ಯಾ ನಮ್ಮ ಅಮ್ಮಂಗೆ, ಇನ್ನೊಮ್ಮೆ ಏನಾದ್ರೂ ಕೆಲ್ಸಕ್ಕೆ ಹಚ್ಚಿದ್ರೆ ಸರಿ ಇರಲ್ಲ ನಿಂಗೆ. ಆಯ್ತು ರೀ. ಇದು ನೋಡಿ ನನ್ನ ಹಣೆ ಬರ, ನಾನೇ ಎಲ್ಲ ಮಾಡಿದ್ದು, ಆದ್ರೆ ನಮ್ಮ ಅತ್ತೆ ಕ್ರೆಡಿಟ್ ತಗೊಂಡ್ರು. ಲೇ, ನಿನ್ ಫ್ರೆಂಡ್ಸ್ ಹತ್ತೋದ್ಲಂತೆ, ಹೋಗೋದಲ್ವಾ? ನಾ ಹೋಗಲ್ಲಪ್ಪ. ಯಾಕೆ? ಅವಳು ನಾನು ಕರೆದೇ ಇಲ್ಲ. ಯಾವ ಇವೆಲ್ಲ ರೀ? ನಿಮಗೆ ಗೊತ್ತಾಯ್ತಾನ ಹೆಂಡತಿಗೆ ಹೆಂಗ್ ಪ್ರೀತಿ ಮಾಡ್ಬೇಕಂತ ಹೇಳಿ? ದೋಸ್ತ, ನನಗಂದ್ರೂ ಓದಾಕ್ ಮನ್ಸ ಬರಂಗಿಲ್ಲ ನೋಡಪ್ಪ. ಆದ್ರೆ ನಾ ರಾತ್ರಿ 12 ತನ ಓದ್ತೀನಲ್ಲ ದೋಸ್ತ. ಹ್ಞೂ, ಮತ್ತೆ ಸ್ಟಾರ್ಟ್ ಯಾವಾಗ ಮಾಡ್ತಿ? 11:55ಕ್ಕ. ನಾ ಬಾ ಶಾನೆ ಆದೀನಿ. ಹೊಗ್ಗ ಅವನ